ಈ ದಿನದ ಹಲವು ಶಿವಮೊಗ್ಗ ತಾಜಾ ಸುದ್ದಿಗಳು. ಮೊದಲ ಸುದ್ದಿ. ನಾಳೆ ಬಿವೈ ಮಹಿಳಾ ಘಟಕ ಉದ್ಘಾಟನೆ. ಶಿವಮೊಗ್ಗ ಬ್ರಾಹ್ಮಿನ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಬಿವೈ ಮಹಿಳಾ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಜುಲೈ 31 ರಂದು ಸಂಜೆ 5 ಗಂಟೆಗೆ ವಿನಾಯಕನಗರ ನಿವೇಶ್ರೀ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ಘಟಕದಿಂದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗಿದೆ. ಈಗ ಮಹಿಳಾ ಘಟಕ ಅಸ್ತಿತ್ವಕ್ಕೆ ಬರುತ್ತಿದೆ. ಧಾರ್ಮಿಕ ಚಿಂತಕಿ ಕಾಮಾಕ್ಷಮ್ಮ ಕಾರ್ಯಕ್ರಮ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಸುರೇಖಾ ಮುರಳೀಧರ್, ಲಕ್ಷ್ಮೀ ದತ್ತಾತ್ರಿ, ಶುಭಾ ರಾಘವೇಂದ್ರ, ಎಚ್.ಎನ್. ಛಾಯಾಪತಿ ಸೇರಿ ಗಣ್ಯರು ಪಾಲ್ಗೊಳ್ಳುವರು ಎಂದು ಮಹಿಳಾ ಘಟಕದ ಕಾರ್ಯದರ್ಶಿ ಸುಜಾತ ಶ್ರೀನಿವಾಸನ್ ತಿಳಿಸಿದ್ದಾರೆ. ಎರಡನೇ ಸುದ್ದಿ. 22ರವರೆಗೆ ಶ್ರಾವಣ ವೈಭವ ಕಾರ್ಯಕ್ರಮ. ಶಿವಮೊಗ್ಗ ಕೋಟೆ ಶ್ರೀ ಮಾರಿಕಾಂಬ ಸೇವಾ ಸಮಿತಿಯಿಂದ ಆಗಸ್ಟ್ 22ರ ಶುಕ್ರವಾರದವರೆಗೆ ಎಸ್ಪಿಎಂ ರಸ್ತೆಯ ಮಾರಿಕಾಂಬ ದೇವಸ್ಥಾನದಲ್ಲಿ ಶ್ರಾವಣ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರಾವಣ ಮಾಸದ ಪ್ರಯುಕ್ತ ದೇವಿಗೆ 1 ರಂದು ಶ್ರೀಲಲಿತಾ ಪರಮೇಶ್ವರಿ ಅಲಂಕಾರ, 3ನೇ ಶುಕ್ರವಾರ ದಿನಾಂಕ 8 ರಂದು ಶ್ರೀ ವರಮಹಾಲಕ್ಷ್ಮಿ ಅಲಂಕಾರ, 4ನೇ ಶುಕ್ರವಾರ 15 ರಂದು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಲಂಕಾರ ಹಾಗೂ 5ನೇ ಶುಕ್ರವಾರ 22 ರಂದು ಸರ್ವಾಭರಣ ಭೂಷಿತೆ ಎಂಬ ವಿಶೇಷ ಅಲಂಕಾರವನ್ನು ಏರ್ಪಡಿಸಲಾಗಿದೆ. 22 ಶುಕ್ರವಾರ ಬೆಳಗ್ಗೆ 8:30 ರಿಂದ 12 ಗಂಟೆಯವರೆಗೆ ಸಾಮೂಹಿಕ ಕ್ಷೀರಾಭಿಷೇಕ ಹಾಗೂ ಬೆಳಗ್ಗೆ 8:30 ರಿಂದ ದುರ್ಗಾಹೋಮ ಏರ್ಪಡಿಸಲಾಗಿದೆ. ಅದೇ ದಿನ ಸಂಜೆ 6 ಗಂಟೆಗೆ ಪ್ರಕಾರೋತ್ಸವವಿರುತ್ತದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎನ್. ಮಂಜುನಾಥ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೂರನೇ ಸುದ್ದಿ. ಬಂಜಾರ ಸಮುದಾಯ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ. ಶಿವಮೊಗ್ಗ ಬಂಜಾರ ಜಿಲ್ಲಾ ಹಾಗೂ ತಾಲೂಕು ಸಂಘದಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿ ಆಹ್ವಾನಿಸಿದೆ. ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇ. 85ಕ್ಕಿಂತ ಹೆಚ್ಚು ಅಂಕ ಪಡೆದಿರಬೇಕು. ಅಗತ್ಯ ದಾಖಲೆಗಳನ್ನು ಆಗಸ್ಟ್ 15ರೊಳಗೆ ಬಾಲರಾಜ್ ಅರಸು ರಸ್ತೆ, ಕೋರ್ಟ್ ಹಿಂಭಾಗದ ಸಂಘದ ಕಚೇರಿಗೆ ತಲುಪಿಸಬೇಕು ಎಂದು ಸಂಘದ ಅಧ್ಯಕ್ಷ ಕೆ. ಬಿ. ಅಶೋಕ್ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಾಲ್ಕನೇ ಸುದ್ದಿ. ಜಿಲ್ಲಾ ವಿಶ್ವಕರ್ಮ ಮಹಾಸಭಾ ಸಮಿತಿ ರಚನೆ. ಶಿವಮೊಗ್ಗ ಜಿಲ್ಲಾ ವಿಶ್ವಕರ್ಮ ಮಹಾಸಭಾ ವತಿಯಿಂದ ನೂತನ ಸಾಲಿಗೆ ಕಾರ್ಯಕಾರಿ ಸಮಿತಿಯನ್ನು ಅಧ್ಯಕ್ಷರಾದ ಅಗರದಹಳ್ಳಿ ನಿರಂಜನ ಮೂರ್ತಿ ಅವರ ಸಮಕ್ಷಮದಲ್ಲಿ ಶಿವಮೊಗ್ಗ ಜಿಲ್ಲಾ ವಿಶ್ವಕರ್ಮ ಮಹಾಸಭಾ ಒಳಗೊಂಡಂತೆ ಇನ್ನುಳಿದ 3 ಸಂಘಟನೆಗಳಿಂದ 3 ಸದಸ್ಯರಂತೆ ಹಾಗೂ ಜಿಲ್ಲೆಯ 7 ತಾಲೂಕಿನ 12 ಸದಸ್ಯರನ್ನು ಒಳಗೊಂಡಂತೆ ಒಟ್ಟು 33 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟಿ.ಆರ್. ಸತ್ಯನಾರಾಯಣ ಗೌರವಾಧ್ಯಕ್ಷರು, ಅಗರದಹಳ್ಳಿ ನಿರಂಜನ ಮೂರ್ತಿ ಅಧ್ಯಕ್ಷರು, ಎಸ್. ರಮೇಶ್, ರಾಮು ಕಾರ್ಯಾಧ್ಯಕ್ಷರು, ಎನ್. ಸೋಮಶೇಖರ್ ಉಪಾಧ್ಯಕ್ಷರು, ಶ್ರೀನಿವಾಸ್ ಮೂರ್ತಿ ಉಪಾಧ್ಯಕ್ಷರು, ಅನ್ನಪೂರ್ಣ ಕಾಳಚಾರ್ ಉಪಾಧ್ಯಕ್ಷರು, ಬಿ. ಎಂ. ಮಹಾಬಲ ಕಾರ್ಯದರ್ಶಿ, ಪುಟ್ಟಾಚಾರ್, ಪುಟ್ಟಣ್ಣ ಸಹ ಕಾರ್ಯದರ್ಶಿ, ಎ.ಎಂ. ರಮೇಶ್ ಬಾಬು ಕೋಶಾಧ್ಯಕ್ಷರು, ಪಿ. ಮಹೇಶ್ ಸಂಘಟನಾ ಕಾರ್ಯದರ್ಶಿ, ರೂಪ ಚಂದ್ರಶೇಖರ್ ಸಂಚಾಲಕರು, ನಿರ್ಮಲ ಸುಬ್ರಹ್ಮಣ್ಯಚಾರಿ ಸಂಚಾಲಕರಾಗಿ ಸಮಿತಿಯಲ್ಲಿ ಇದ್ದಾರೆ. ತಾಲೂಕಿನ ಸದಸ್ಯರು ಹೊಸನಗರದ ದೇವದಾಸ್ ಆಚಾರ್, ಸಾಗರದ ಆವಿನಹಳ್ಳಿ ಮಂಜುನಾಥ ಆಚಾರ್, ವಕ್ವಾಡಿ ಗಣೇಶಾಚಾರ್, ಶಿಕಾರಿಪುರ ಮಲ್ಲಿಕಾರ್ಜುನ್ ಆಚಾರ್, ಶಿರಾಳಕೊಪ್ಪದ ಡಾ. ಶ್ರೀನಿವಾಸ, ಸೊರಬದ ಕೆ. ಶ್ರೀಧರಾಚಾರ್ಯ, ಎನ್. ಷಣ್ಮುಖ ಆಚಾರ್, ತೀರ್ಥಹಳ್ಳಿಯ ಜಗದೀಶ್ ಆಚಾರ್ಯ, ಕೆ. ಶೇಷಾದ್ರಿ, ಭದ್ರಾವತಿ ಬಿ.ಕೆ. ಶ್ರೀನಾಥ್, ಎಚ್.ಜೆ. ಗೋಪಾಲಾಚಾರ್, ಹೊಳೆಹೊನ್ನೂರು ಕೃಷ್ಣಮೂರ್ತಿ. ನಿರ್ದೇಶಕರು: ಮೌನೇಶಾಚಾರ್, ಜಗನ್ನಾಥ್, ಯು.ಟಿ. ಮಾಲತೇಶ್, ಎ. ಸತೀಶ್, ಯು.ಎ. ನರೇಂದ್ರ, ಬಿ. ಜಿ. ಅಶೋಕ್, ಶಬರೀಶ್, ಶಮಲಾ ಸುರೇಶ್ ಬಾಬು, ಗೀತಾ ಸುರೇಶ್ ಇದ್ದಾರೆ ಎಂದು ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.